ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಅರಣ್ಯ ವೀಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ನೇಮಕಾತಿಯನ್ನು ಮಾಡಿದರು. ಅದೇ ರೀತಿಯಾಗಿ ಈಗ ಒಂದು ಕರ್ನಾಟಕ ಅರಣ್ಯ ಇಲಾಖೆಯ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳು ಒಂದು ಪ್ರೊವಿಷನಲ್ ಸೆಲೆಕ್ಷನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ಮತ್ತು ಯಾವ ರೀತಿ ಒಂದು ಕಟಪ್ ನಿಂತಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ನಾನು PDF ಸೆಂಡ್ ಮಾಡಿರ್ತೀನಿ. ನಿಮ್ಮ ಒಂದು ಹೆಸರಿನಲ್ಲಿ ಚೆಕ್ ಮಾಡ್ಕೊಳ್ಬೋದು ಮತ್ತು ಯಾವ ಒಂದು ವೃತ್ತಕ್ಕೆ ಎಷ್ಟು ಕಟಪ್ ನಿಂತಿದೆ ಅಂತ ನಾನು ಅಲ್ಲಿ PDF ಸೆಂಡ್ ಮಾಡಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಒಂದು ಫಾರೆಸ್ಟ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ನ ನೋಡ್ಕೊಳ್ಬೋದು. ನೋಡಿ, ನೇಮಕಾತಿ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿಯಾಗಿರುವ ನೋಡಿ ಇಲ್ಲಿ 2023 ಸಾಲಿನ ಬೆಂಗಳೂರು ವೃತ್ತದ 33 ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ 1:20 ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗಾಗಲೇ ನೋಡಿ, ಎಲ್ಲ ಒಂದು ವೃತ್ತದ ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಈಗ ಅವರು ಬಿಡುಗಡೆ ಮಾಡಿದ್ದಾರೆ. 1:20 ಅಂದರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ನೆಕ್ಸ್ಟ್ ಪ್ರೊಸೆಸ್ಸು ಫಿಸಿಕಲ್ ಇರುತ್ತೆ. ಆ ಫಿಸಿಕಲ್ನಲ್ಲಿ 1:2 ತೊಗೊಂಡು 1:1 ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ. ನೋಡಿ, ಎಲ್ಲ ಒಂದು ಅರಣ್ಯ ಇಲಾಖೆ ಅಂದರೆ ಯಾವ ವೃತ್ತ ಅದ ನೋಡಿ, ಧಾರವಾಡ ವೃತ್ತ, ಶಿವಮೊಗ್ಗ ವೃತ್ತ ಮತ್ತು ಬೆಂಗಳೂರು, ಮಂಗಳೂರು ವೃತ್ತ, ಈ ರೀತಿಯಾಗಿ ವೃತ್ತ ವೈಸ್ ನಿಮಗೆ ಇಲ್ಲಿ ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಾನು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಓಪನ್ ಮಾಡಿ ಯಾವ ರೀತಿಯಾಗಿ ಒಂದು ಪರ್ಸೆಂಟೇಜ್ ನಿಂತಿದೆ ಅಂದರೆ ಕಟಪ್ ನಿಂತಿದೆ ಮತ್ತು ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾವು ಈಗ ಇದು ಇತ್ತೀಚಿನ ಪ್ರಕಟಣೆ ಆಗಿದೆ. ಒಂದು ಅರಣ್ಯ ಇಲಾಖೆಯ ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ನಾನು ಬೆಂಗಳೂರು ವೃತ್ತದ 33 ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆದ ಬಗ್ಗೆ ಇಲ್ಲಿ ನಾನು ನೋಡ್ಕೊಳ್ಳೋಣ. ಈ PDF ಓಪನ್ ಮಾಡ್ಕೊಂಡು ನೋಡಿ, ಫೈನಲ್ ಪ್ರೊವಿಷನಲ್ ಲಿಸ್ಟ್ ಫಾರ್ ಫಾರೆಸ್ಟ್ ವಾಚರ್ಸ್ ಅಂತ ಬಂದಿದೆ. ನೀವು ನೋಡ್ಕೋಬಹುದು. 30 ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದು ಇದೆ. ಇಲ್ಲಿ ಬೆಂಗಳೂರು ವೃತ್ತಕ್ಕೆ 33 ಹುದ್ದೆಗಳನ್ನ ಇಲ್ಲಿ ಮೀಸಲನ್ನು ಇಟ್ಟಿದ್ರು. ಅದೇ ರೀತಿಯಾಗಿ ಎಷ್ಟು ಹುದ್ದೆ ಯಾವ ಒಂದು ವರ್ಗಕ್ಕೆ ಒಂದು ಮೀಸಲನ್ನು ಇಟ್ಟಿದ್ರೆ ಅದರ ಬಗ್ಗೆ ಒಂದು ಹುದ್ದೆಗಳ ಸಂಖ್ಯೆಯನ್ನು ಇಲ್ಲಿ ನೀಡಿರ್ತಾರೆ. ಅದೇ ರೀತಿಯಾಗಿ ನೋಡಿ, ಈಗ ನಿಮಗೆ ವರ್ಗದ ಅಂದರೆ ಈಗ ಯಾವ ಒಂದು ಕ್ಯಾಟಗರಿ ವೈಸ್ ನಿಮಗೆ ಇಲ್ಲಿ ಸೆಲೆಕ್ಷನ್ ತೊಗೊಂಡಿರ್ತಾರೆ. ಇಲ್ಲಿ ಜನರಲ್ ಮೆರಿಟ್ GM ಅಭ್ಯರ್ಥಿಗಳಿಗೆ, ಇತರೆ ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ 12 ವೇಕೆನ್ಸಿಗಳಿದ್ದಾವೆ. ಕ್ಯಾಂಡಿಡೇಟು 740 ಅಭ್ಯರ್ಥಿಗಳನ್ನ ಇಲ್ಲಿ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಒಳಗೆ ಇದ್ದಾರೆ. ಅಂದರೆ 1:20 ಇದ್ದ ಕಾರಣ ಅದಕ್ಕೆ 240 ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಕಟಪ್ ಎಷ್ಟು ನಿಂತಿದೆ ಅಂದರೆ 95.20ಗೆ ಇಲ್ಲಿ ಒಂದು ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಕಟಪ್ಪನ್ನು ಇಲ್ಲಿ ನಿಲ್ಲಿಸಲಾಗಿದೆ. ಮತ್ತು ಯಾರ್ಯಾರು ಆಯ್ಕೆಯಾಗಿದ್ದಾರೆ ಆ ಒಂದು ಅಭ್ಯರ್ಥಿಗಳ ಒಂದು ಹೆಸರನ್ನು ಅಂದರೆ ಒಂದು ಅಪ್ಲಿಕೇಶನ್ ID ಮತ್ತು ರಿಜಿಸ್ಟ್ರೇಷನ್ ID ಮತ್ತು ನೇಮ್ ಆಫ್ ಕ್ಯಾಂಡಿಡೇಟನ್ನು ಇಲ್ಲಿ ಒಂದು ನೇಮನ್ನು ಇಲ್ಲಿ ನೀಡಿದ್ದಾರೆ. ಇಲ್ಲಿ ಈ ಒಂದು ಅಭ್ಯರ್ಥಿಗಳು ಇದಕ್ಕೆ ಸೆಲೆಕ್ಷನ್ನ ಆಗಿರುತ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಯಾವ ಒಂದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಈ ರೀತಿಯಾಗಿ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಫಾರೆಸ್ಟ್ ವಾಚರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇದು ಒಂದು ಗ್ರೂಪ್ ಡಿ ಹುದ್ದೆ ಆಗಿರುತ್ತೆ. ಮತ್ತು ನೀವು ಕೆಳಗೆ ಸ್ಕ್ರೋಲ್ ಮಾಡ್ಕೊತ ಹೋದರೆ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 6 ವೇಕೆನ್ಸಿಗಳಿದ್ದು ಅದಕ್ಕೆ 120 ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟಲ್ಲಿ ಕುಂತಿದ್ದಾರೆ. ಅದು ಕಟಪ್ 92 ಪಾಯಿಂಟ್ ಇಲ್ಲಿ ಒಂದು ಕಟಪ್ ಇದೆ. 92 ಮೇಲೆ ಯಾರಿದ್ದಾರೆ ನೋಡಿ ಅವರು ಕಟಪ್ಪನ್ನು ಇಲ್ಲಿ ನಿಲ್ಲಿಸಿದ್ದಾರೆ. 92 ತೆಳಗೆ ಯಾವುದೇ ರೀತಿ ಇಲ್ಲಿ ಕಟಪ್ ಇರೋದಿಲ್ಲ. ನೋಡಿ, ಸೆಲೆಕ್ಟ್ ಆದ ಅಭ್ಯರ್ಥಿಗಳ ನೇಮನ್ನು ಇಲ್ಲಿ ನೀಡಿರ್ತಾರೆ. ಇದರ ಅನುಸಾರ ನೀವು ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮೂಲಕ ನೀವು ಅಡ್ಮಿಟ್ ಕಾರ್ಡ್ ರಿಲೀಸನ್ನು ಮಾಡ್ತಾರೆ. ಅದರ ಮೂಲಕ ಒಂದು ಫಿಸಿಕಲ್ನ ತೊಗೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ. ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಇತ್ತೀಚಿನ ಪ್ರಕಟಣೆ ಅಂದರೆ ಈಗ ನಿಮಗೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟಿದ್ದಾರೆ. ನಿಮ್ಮ ಒಂದು ಯಾವ ಒಂದು ವೃತ್ತಕ್ಕೆ ನಿಮ್ಮ ಒಂದು ಸೆಲೆಕ್ಟ್ ಆಗಿದೆ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ನಾನು ಈ ಎಲ್ಲ PDF ಸೆಂಡ್ ಮಾಡಿರ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ಗೂ ಆದಷ್ಟು ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.